ತನ್ನ ಬಾಡಿ ಸೈಜ್ಗಿಂತಲೂ 2ರಷ್ಟು ವೆಯ್ಟ್ ಜಾಸ್ತಿ ಇರಂತಹ ಪ್ರಾಣಿನ ಬಾಯಲ್ಲಿ ಮತ್ತೆ ಉಗುರುಗಳಲ್ಲಿ ತಡೆದಿಟ್ಕೊಂಡಂತಹ ಕೆಪಾಸಿಟಿ ಇರಂತಹ ಒಂದೇ ಒಂದು ಪ್ರಾಣಿ ಚಿರತೆ. ನಿಶಬ್ದವಾಗಿ ಬೇಟೆ ಆಡೋದನ್ನ ಬೇರೆ ಪ್ರಾಣಿಗಳು ಚಿರತೆ ಹತ್ರ ಕಲಿಬೇಕು. ಬೇಟೆ ಆಡೋದ್ರಲ್ಲಿ ಇದು ಎಕ್ಸ್ಪರ್ಟ್. ಅಪ್ಪಿ ತಪ್ಪಿ ಏನಾದ್ರೂ ಕತ್ತಗ್ ಬಾಯ್ ಹಾಕ್ತು ಅಂದ್ರೆ ಮಿಸ್ ಆಗೋ ಚಾನ್ಸೇ ಇಲ್ಲ. ಯಾಕಂದ್ರೆ ಚಿರತೆಯ ಬೈಟ್ ಫೋರ್ಸ್ ಅಷ್ಟು ಸ್ಟ್ರಾಂಗ್ ಇರುತ್ತೆ. ಚಿರತೆ ಅಟ್ಯಾಕ್ ಮಾಡಿದಾಗ ಮರ ಹತ್ತಿ ಎಸ್ಕೇಪ್ ಆಗೋದಕ್ಕೂ ಆಗೋದಿಲ್ಲ. ಯಾವುದೇ ಪ್ರಾಣಿ ಚಿರತೆಯಿಂದ ಎಸ್ಕೇಪ್ ಆಗೋದಕ್ಕೆ ಅಂತ ಮರ ಹತ್ತಿತು ಅಂದ್ರೆ ಅದು ಮುಗೀತು ಅಂತಾನೆ ಅರ್ಥ. ಯಾಕಂದ್ರೆ ಚಿರತೆ ಅಷ್ಟು ಸಖತ್ತಾಗಿ ಮರ ಹತ್ತುತ್ತೆ. ಇನ್ನ ಅದೇ ಬೇಟೆ ನೈಟ್ ಹೊತ್ತೇನಾದ್ರೂ ಸಿಕ್ಕಾಕೊಂತು ಅಂದ್ರೆ ಮುಗೀತು ಅಂತ ಕತೆ. ಯಾಕಂದ್ರೆ ಚಿರತೆ ನೈಟ್ ವಿಷನ್ ಅಷ್ಟು ಕ್ಲಿಯರ್ ಆಗಿರುತ್ತೆ. ನೈಟ್ ಹೊತ್ತು ಇನ್ನೂ ಸಖತ್ತಾಗಿ ಬೇಟೆ ಆಡುತ್ತೆ. ಕಾಡಲ್ಲಿ ಏನಾದ್ರೂ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇಟ್ರೆ ಖಂಡಿತ ಚಿರತೆನೆ ಗೆಲ್ಲೋದು. ಯಾಕಂದ್ರೆ ಚಿರತೆನ ಓಡೋದ್ರಲ್ಲಿ ಮೀರಿಸಿದಂತಹ ಪ್ರಾಣಿ ಇನ್ನೂ ಹುಟ್ಟಿಲ್ಲ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಚಿರತೆಗಳಿರಂತಹ ರಾಜ್ಯ ಯಾವುದು? ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ.